ಟಿ ವಿ ದ್ವಾರಕನಾಥ್ ಅವರ ಜನ್ಮ ಶತಮಾನೋತ್ಸವವನ್ನು ಹೋದ ವರ್ಷ ಪ್ರಾರಂಭಿಸಿದ್ವಿ. ಕಾವ್ಯ, ನೃತ್ಯ, ಗೀತ, ಚಿತ್ರ. ಬಾನಿಂದೆ ಮಿಂಚು ಬಂದಿ ತಾಣದ ನಲಿದಂತೆ ಗೆಜ್ಜೆಗಟ್ಟುತೆ ನಲವಿಂ ಧ್ಯಾನಕ್ಕೆ ಮುನಿಜನರ ನಿತ್ರಾಣಂ ಕಲ್ಪಿಪ್ಪ ತೆರದೆ ನಿರುಪಮ ನಾಟ್ಯಂ. ನಿರ್ದಯವಾಗಿ ಪ್ರಶ್ನೆ ಕೇಳಿ ಪರವಾಗಿಲ್ಲ. ಆ ಒಂದು ಪ್ರಸಂಗ ಸುಂದರಕಾಂಡಕ್ಕೆ ಸಂಬಂಧಿಸಿದೆ. ಒಂದು ದಿವಸದ ಕಥೆಯನ್ನ ಕೆಲವು ನಿಮಿಷಗಳಲ್ಲಿ ಮಾಡಬೇಕಾದದ್ದು. ಒಂದು ಗೀತದಲ್ಲಿ ಶುಭ ಪಂತುವರಾಳಿ ರಾಗವನ್ನ ಮೊದಲಿಗೆ ತಗೊಂಡು ಅದಾದ ನಂತರ ಅಲ್ಲಿಂದ ದರ್ಬಾರಿ, ಆಮೇಲೆ ಹಂಸಧ್ವನಿ. ಅವರಿಗೆ ಸೀತೆಗೆ ಸಂದೇಶವನ್ನು ತಲುಪಿಸುವಂತಹ ಒಂದು ಪ್ರಕರಣವನ್ನ ನೃತ್ಯದಲ್ಲಿ ದಯಮಾಡಿ ಮಾಡಬೇಕು ಅಂತ ಕೋರಿಕೆ. ನಮ್ಮ ನಿರ್ನಳಿಯವರು ಸೀತೆ ಕಣ್ತೆರೆದು ಕನಸು ಕಾಣ್ತಾ ಇದ್ದಾಳೆ. ಕಣ್ಣು ಮುಚ್ಚಿ ಕನಸು ಕಾಣುವುದು ನಮಗೆ ಅಭ್ಯಾಸ ಅಂತ ಅಂದುಕೋತಾನೆ. ಆಮೇಷ್ಟಕಾಭೈರ್ ನಿಖಿಲಾರ್ಥ ಕಾಮೈಹಿ. ಉತ್ತರ ಕುಮಾರನ ಪೌರುಷದ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಸಂಗೀತದಲ್ಲಿ ಅಠಾಣ ಮತ್ತು ಕದನ ಕುತೂಹಲ. ಚಿತ್ರದಲ್ಲಿ ಜುಟ್ಟು ಹಿಡಿದು ಎಳ್ಕೊಂಡು ಬರ್ತಾ ಇರೋ ರಥದಲ್ಲಿ ಕೂಡಿಸ್ತಾನೆ. ನಮ್ಮ ಪರಂಪರೆಯ ದುರವಸ್ಥೆ ಏನಾಗಿದೆ ಅಂದ್ರೆ ರಾಮಾಯಣ ಮಹಾಭಾರತಗಳನ್ನು ಜ್ಞಾಪಿಸಿಕೊಡುವಂತ ಸ್ಥಿತಿ ಬಂದಿದೆ. ಲೋಕೋತ್ತರ ವೀರನಾದ ಅರ್ಜುನ ಈ ರೀತಿಯಾಗಿ ಸಂವಾದ ಬರುತ್ತದೆ. ಸೂತ ನಿರ್ದೊಡೆ ವಿಜಯ ಸೂತ್ರಮಂ ಪಿಡಿಯೇನೇಂ ದಿಗ್ವಿಜಯ ಕೇತು ಪಟ್ಟವನೆ ನೈವಂ. ಗೀತದಲ್ಲಿ ಗೃಹಭೇದವನ್ನು ಮಾಡಬೇಕು ಮೋಹನ ರಾಗದಿಂದ. ಚಿತ್ರದಲ್ಲಿ ಅಂದರೆ ಶಕುಂತಲೆ ಸಂಕೋಚ ಪಡ್ತಾ ಹೋಗ್ತಾ ಇರೋದು ದುಷ್ಯಂತನ ಕಡೆಗೆ ನೋಡ್ತಾ ಹಿಂದೆ ಹೋಗುವಂಥದ್ದು. ವಿಚಾರ ಸುವಿನೋದ ಸಹಾಯ ಸತ್ವಮಾಸ್ತೆ ಯಥಾ ಮುನಿಸುತ ಹೃದಯೇ ತಥೈವ ರೇಜೆ ಸಖಿ ಯುಗಲ ಸಖ್ಯ ಮವಾರ್ಯ ಲೀಲಾ ಲಾಸ್ಯಂ. 4ನೆಯ ಸುತ್ತಿಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಮಾರು ಬಿಹಾಗ್ ರಾಗ ಮತ್ತು ಸಿಂಧು ಭೈರವಿ ಎರಡರ ದಯಮಾಡಿ ಆಲಾಪನೆ ನಡೆಸಿಕೊಡ್ಬೇಕು. ಚಿತ್ರದಲ್ಲಿ ರಾಧೆಯನ್ನ ಸಂತೈಸುವ ಕೃಷ್ಣ ಕೃಷ್ಣ ನಾನು ಹೋಗಿ ಬರ್ತೀನಿ ಮಧುರೈಗೆ ಅಂತ. ಯಮುನಾ ಲಾದಿನಿ ಸಾಗುವಂತೆ ಸರಯಂ ಪಾಥೋದಿ ಪಾಥಂಬೊಲಿ ವಿಮಲ ಸ್ನಿಗ್ಧ ಜಗತ್ತಿನಿಂದೆ ವಿಷಮ ಪ್ರಕ್ಷುಬ್ಧ ಲೋಕಕ್ಕೆ ಮದ್ಗಮನಂ. ಒಂದು ಕೊಳದಲ್ಲೋ ಒಂದು ಶಂಖದಲ್ಲೋ ಒಂದು ಗಾಳಿಯಾಗಿ ನಿಲ್ಲದೆ ತಾನು ಪ್ರತಿಯೊಬ್ಬರ ಉಸಿರಾಟದ ಪ್ರಾಣವಾಯುವಾಗಿರಬೇಕು ಅಂತ ಅಪೇಕ್ಷೆ ಪಟ್ಟ. ಶ್ರೀನಿವಾಸ್ ವರ್ಖೇಡಿ ಅವರು ದಯವಿಟ್ಟು ತಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು ಅಂತ ಕೇಳ್ತೀನಿ. ಶರೀರದಿಂದ ಇಲ್ಲದೇ ಇರೋರನ್ನ ಕೀರ್ತಿಶೇಷ ಅಂತ ಕರೀತಾರೆ. ನಾನು ದ್ವಾರಕನಾಥ ದಾಸರನ್ನ ಕಲಾಶೇಷ ಅಂತ ಕರೀತೇನೆ. ನಮ್ಮೊಟ್ಟಿಗೆ ಶ್ರೀಮತಿ ಸುಧಾಮೂರ್ತಿ ಅವರಿದ್ದಾರೆ. ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಭಾರತದಾದ್ಯಂತ ರಂಗಭೂಮಿಗೆ ಜೀವ ಕೊಟ್ಟಂಥವರು ಪ್ರಭಾತ್ ಕಲಾ. ಇದು ಕಣ್ಣಿಗೆ ಹಬ್ಬ, ಕಿವಿಗೆ ಇಂಪು, ಮನಸ್ಸಿಗೆ ಮುದ. ಇಷ್ಟೇ ಹೇಳ್ಬೋದು ನಾನು.